ಅಸ್ಲಂ ನಾಲಾಬಂದ ಅಭಿಮಾನಿ ಬಳಗದ ವತಿಯಿಂದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ರಾಜ್ಯ ಕಾರ್ಯದರ್ಶಿಯಾದ ಅಸ್ಲಂ ನಾಲಾಬಂದ ಅವರ ನಿವಾಸದ ಆವರಣದಲ್ಲಿ ಅವರ 58ನೇ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ, ಸೈಯದ ಅಮೀನಾ ಗದ್ಯಾಳ, ನಜೀರಾ ಕಂಗನೂಳಿ, ಫಹೀಮಾ ನಾಲಬಂದ, ಅನಿಲ ಸುನದೋಳಿ, ರಾವಸಾಬ ಐಹೊಳೆ, ರವಿ ಬಡಕಂಬಿ, ರೇಖಾ ಪಾಟೀಲ, ಕಲಾವತಿ ಕಿತ್ತೂರ, ಮಾದೇವಿ ಹುಳಿಕಟ್ಟಿ ಸೇರಿದಂತೆ ಅನೇಕ ಮುಖಂಡರು ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಅಸ್ಲಂ ನಾಲಾಬಂದ ಅವರನ್ನ ಉದ್ದೇಶಿಸಿ ಮಾತನಾಡಿದ ನ್ಯಾಯವಾದಿ ಸುನಿಲಾ ಸಂಕ, ಅಸ್ಲಂ ನಾಲಾಬಂದ ಅವರು ಸರಳ ಸಜ್ಜನಿಕೆ ನಾಯಕರಾಗಿದ್ದಾರೆ. ಯಾವುದೇ ಧರ್ಮದವರು ಧಾರ್ಮಿಕ ಕಾರ್ಯಗಳಲ್ಲಿ ಸಹಾಯ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಬಡವರಿಗಾಗಲಿ ಶಿಕ್ಷಣಕ್ಕಾಗಲಿ ಯಾರೇ ಕಷ್ಟ ಹೇಳಿಕೊಂಡು ಬಂದರೂ ಕೂಡ ಅಂಥವರಿಗೆ ಸಹಾಯ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಇದೇ ರೀತಿ ಅವರ ಜನಸೇವೆ ಮುಂದುವರಿಯಲಿ ಅಂತ ಹೇಳಿ ಅಸ್ಲಂ ನಾಲಾಬಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ರು. ಈ ಸಂದರ್ಭದಲ್ಲಿ ರಿಯಾಜ್ ಸನದಿ, ಅಯಾಜ್ ಮಾಸ್ಟರ್, ಶಕೀಲಾ ಹೆರವಾಡೆ, ಫರ್ಹಾನಾ ಶೇಖ್, ಹಫ್ಷಕಾ ಕನವಾಡೆ, ಅಬೀದಾ ಶೇಖ್, ಸೈಯದ್ ಗಡ್ಡಕರ, ಮುಸ್ತಾಕಾ ಪಟೇಲ, ಅಫಾನಾ ಮಾಸ್ಟರ, ಮಂಜು ಹೋಳಿಕಟ್ಟಿ, ಬಿಲಾಲಾ ನಾಲಾಬಂದ, ಲುಕ್ಮಾನಾ ನಾಲಾಬಂದ, ಆರಿಫ್ ನಾಲಾಬಂದ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ರಂಜಾನ್ ಮುಜಾವರ್, ಎಬಿ ನ್ಯೂಸ್ ಸಂಸ್ಥಾಪಕರು. ಓಕೆ ಸರ್. ನಮ್ಮ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಆತ್ಮೀಯರಾದ ಸನ್ಮಾನ್ಯ ಅಸ್ಲಂ ನಾಲಬಂದ್ ಅವರ 58ನೇ ಹುಟ್ಟುಹಬ್ಬನ ಅತಿ ಸರಳದಿಂದ ಅವರು ಪ್ರತಿ ಸಲದಂತೆ ಆಚರಣೆ ಮಾಡ್ಕೊಳತ್ತಾರೆ. ಸರಳ ಅಂದ್ರೆ ಅವ್ರಿಗೆ ಈ ಎರಡೂ ಮತಕ್ಷೇತ್ರದ ಎರಡೂ ತಾಲೂಕಾದ ಎಲ್ಲ ಜಾತಿ ವರ್ಗ ಮತದ ಸಂಬಂಧಗಳದವು. ನಿರಂತರ ಮುಂಜಾನೆಯಿಂದ ಈಗಿನ ತನಕನೂ ಈ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ಎಲ್ಲರೂ ಬಂದು ಹೇಳಕತ್ತಿದ್ದ ಒಂದು ಸಾಕ್ಷಿಯಾಗಿ. ಯಾಕಂದ್ರೆ ಅಸ್ಲಂ ನಾಲಬಂದ್ ಅವರು ಎಲ್ಲ ತಮ್ಮ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಬೇರೆ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಇವತ್ತು ಬಡವರಿಗೆ ಯಾವುದಾದ್ರೂ ಅವಶ್ಯಕತೆ, ಹಣ, ಊಟದ ಮತ್ತು ಶಿಕ್ಷಣದ ಅವಶ್ಯಕತೆ ಇದ್ದಲ್ಲಿ ಅವರ ಅತಿ ಕೊಡುಗೈ ದಾನಿಗಳಾಗಿ ಅಲ್ಲಿ ಧಾವಿಸ್ತಾರೋ. ಇದು ಸುಮಾರು 20 ವರ್ಷದಿಂದ ನಾವು ನೀವೆಲ್ಲ ನೋಡ್ಕೊತ ಬಂದಿದ್ದೀವಿ. ಅದು ಅಷ್ಟೇ ಅಲ್ಲ, ಕೊರೋನಾ ಸಂಕಷ್ಟ ಸಮಯ ಇಡೀ ದೇಶಕ್ಕೆ ಬಂದಾಗ ನಮಗೆ ಈ ಎರಡೂ ತಾಲೂಕುದೊಳಗೆ ಅವ್ರಿಗೆ ಸಾಧ್ಯ ಆದಷ್ಟು ಅವರು ಎಲ್ಲ ಬಡವರಿಗೆ ಅವಶ್ಯಕತೆ ಇದ್ದವರಿಗೆ, ಅವಾಗ ಬಡವರ ಶ್ರೀಮಂತರಿಂದ ಅವಶ್ಯಕತೆನೇ ಇತ್ತು ಕಿಟ್ ಕೊಡೋದು, ಹಂಗೆ ಆಹಾರದ ಕಿಟ್ಗಳನ್ನು ಅವರು ವಿತರಣೆ ಮಾಡೋದು. ಯಾವತ್ತು ಅವ ಮಹಾಪೂರ್ ಬಂದಾಗ ಎಲ್ಲ ಜನರ ಸಂಕಷ್ಟಗಳಿಗೆ ಅವರ ಭಾಗಿಯಾಕೋತ ತಮ್ಮ ಕೈಲಾದಷ್ಟು ಸಹಾಯ ಮಾಡ್ಕೊತ ಬಂದರು. ಇದರಿಂದ ಅವ್ರಿಗೆ ಎಲ್ಲರಿಗೂ ಅತಿ ಪ್ರಿಯರಾಗ್ಯಾರ. ಅವ್ರಿಗೆ 58 ವರ್ಷ ಅಲ್ಲ, ದೇವರು ಅವ್ರಿಗೆ 108 ವರ್ಷ ಆಯುಷ್ ಕೊಡ್ಲಿ, ಜನರ ಸೇವೆ ಅವ್ರದ್ದು ಇದೇ ರೀತಿ ಮುಂದುವರಿಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ.